ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಳೆದ ಬಾರಿ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ರೈತರು ಕಂಡರಿಯದ ಸಂಕಷ್ಟ ಅನುಭವಿಸಿದ್ದಾರೆ. ಒಂದು ಕಡೆ ಅತಿಯಾದ ಮಳೆಯಿಂದ ಬೆಳೆ ಕೊಳೆತು ಹೋದರೆ, ಇನ್ನೊಂದು ಕಡೆ ಸರಿಯಾದ ಸಮಯಕ್ಕೆ ಮಳೆ ಆಗದೆ ಬೆಳೆ ಒಣಗಿ ಹೋಗಿದೆ. ಈ ರೀತಿ ಪ್ರಕೃತಿ ವಿಕೋಪದಿಂದ ತತ್ತರಿಸಿದ ರೈತರಿಗೆ ರಾಜ್ಯ ಸರ್ಕಾರ ಈಗ ಆಸರೆಯಾಗಿ ನಿಂತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಈಗಾಗಲೇ ಘೋಷಿಸಿದಂತೆ ರಾಜ್ಯದ ಖಜಾನೆಯಿಂದ ಸುಮಾರು 5,600 ಕೋಟಿ ರೂಪಾಯಿಗಳನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ವರ್ಗಾಯಿಸುವ ಪ್ರಕ್ರಿಯೆ ಆರಂಭವಾಗಿದೆ. ಈಗಾಗಲೇ ಮೊದಲು ಮತ್ತು ಎರಡನೇ ಹಂತದ ಹಣ ಜಮಾವಾಗಿದ್ದು, ಈಗ ಮೂರನೇ ಹಂತದ ಬಾಕಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತಿದೆ. ರಾಜ್ಯದ ಸುಮಾರು 14,71,000ಕ್ಕೂ ಹೆಚ್ಚು ರೈತರನ್ನು ಈ ಯೋಜನೆಗೆ ಗುರುತಿಸಲಾಗಿದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಹಣದ ವಿಂಗಡಣೆ. ನೀವು ಯಾವ ಬೆಳೆ ಬೆಳೆದಿದ್ದೀರಿ ಮತ್ತು ನಿಮ್ಮ ಜಮೀನು ಯಾವ ವರ್ಗಕ್ಕೆ ಸೇರುತ್ತದೆ ಎಂಬುದರ ಮೇಲೆ ಹಣ ನಿರ್ಧಾರವಾಗುತ್ತದೆ. 1. ಮಳೆಯಾಶ್ರಿತ ಜಮೀನು ಡ್ರೈಲ್ಯಾಂಡ್. ಇಲ್ಲಿ ಎಕರೆಗೆ ಸುಮಾರು 8,000ದಿಂದ 10,000 ರೂಪಾಯಿವರೆಗೆ ಪರಿಹಾರ ನೀಡಲಾಗುತ್ತಿದೆ. 2. ನೀರಾವರಿ ಜಮೀನು ಇರಿಗೇಟೆಡ್ ಲ್ಯಾಂಡ್. ಇಲ್ಲಿ ನೀರಿನ ಸೌಲಭ್ಯವಿದ್ದು ಬೆಳೆ ನಷ್ಟವಾಗಿದ್ದರೆ ಅವರಿಗೆ ಪ್ರತಿ ಎಕರೆಗೆ ಹೆಚ್ಚಿನ ಮೊತ್ತ ಅಂದರೆ ಸುಮಾರು 15,000 ರೂಪಾಯಿಗಳವರೆಗೆ ಸಿಗುತ್ತಿದೆ. 3. ತೋಟಗಾರಿಕೆ ಬೆಳೆಗಳು ಅಡಿಕೆ, ತೆಂಗು, ಬಾಳೆ, ಕಬ್ಬು ಇಂತಹ ದೀರ್ಘಾವಧಿ ಬೆಳೆಗಳಿಗೆ ವಿಶೇಷ ಪ್ಯಾಕೇಜ್ ಅಡಿ ಹಣ ಬಿಡುಗಡೆಯಾಗುತ್ತಿದೆ. ಕೆಲವು ಕಡೆ ಹೆಕ್ಟೇರ್ಗೆ 30,000ದಿಂದ 36,000 ರೂಪಾಯಿಗಳವರೆಗೆ ಹಣ ಜಮಾವಾಗುತ್ತಿದೆ. ಈಗಾಗಲೇ 18 ಜಿಲ್ಲೆಗಳ ರೈತರ ಲಿಸ್ಟ್ ಸಿದ್ಧವಾಗಿದೆ. ಅದರಲ್ಲಿ ಮುಖ್ಯವಾಗಿ ವಿಜಯಪುರ, ಕಲಬುರಗಿ, ರಾಯಚೂರು, ಯಾದಗಿರಿ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಕೊಪ್ಪಳ, ಬಳ್ಳಾರಿ, ಹೊಸಪೇಟೆ, ಶಿವಮೊಗ್ಗ, ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ ಮತ್ತು ಕೋಲಾರ ಜಿಲ್ಲೆಯ ರೈತರಿಗೆ ಆದ್ಯತೆಯ ಮೇಲೆ ಹಣ ಬಿಡುಗಡೆ ಮಾಡಲಾಗುತ್ತಿದೆ. ತುಂಬ ಜನ ರೈತರು ನನ್ನ ಪಕ್ಕದ ಮನೆಯವನಿಗೆ ಹಣ ಬಂತು, ನನಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿರುತ್ತವೆ. ಆಧಾರ್ ಸೀಡಿಂಗ್ ಸಮಸ್ಯೆ, ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಅದು DBTಗೆ ಸಕ್ರಿಯವಾಗಿರಬೇಕು. ಸರ್ಕಾರ ಹಣ ಹಾಕಿದಾಗ ಬ್ಯಾಂಕ್ ಅದನ್ನು ಸ್ವೀಕರಿಸಿದರೆ ಹಣ ವಾಪಸ್ ಹೋಗುತ್ತದೆ. ಪ್ರೂಫ್ ID ಸಮಸ್ಯೆ, ಕೃಷಿ ಇಲಾಖೆಯಲ್ಲಿ ನಿಮ್ಮ ಜಮೀನಿನ ಮಾಹಿತಿ ಸರಿಯಾಗಿ ನೋಂದಣಿಯಾಗದಿದ್ದರೆ ಹಣ ಬರುವುದಿಲ್ಲ. ನಿಮ್ಮ ಪಹಣಿ ಅಥವಾ RTCನಲ್ಲಿರುವ ಹೆಸರು ಮತ್ತು ಆಧಾರ್ನಲ್ಲಿರುವ ಹೆಸರು ಒಂದೇ ಆಗಿರಬೇಕು. ಜಂಟಿ ಸರ್ವೆ ವರದಿ, ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ನಡೆಸುವ ಜಂಟಿ ಸಮೀಕ್ಷೆಯಲ್ಲಿ ನಿಮ್ಮ ಜಮೀನಿನ ಬೆಳೆ ಹಾನಿ ಶೇಕಡಾ 33ಕ್ಕಿಂತ ಹೆಚ್ಚಿದ್ದರೆ ಮಾತ್ರ ನೀವು ಪರಿಹಾರಕ್ಕೆ ಅರ್ಹರಾಗಿರುತ್ತೀರಿ. ಒಂದು ವೇಳೆ ನಿಮಗೆ ಹಣ ಬಂದಿಲ್ಲದಿದ್ದರೆ ಕೂಡಲೇ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಪಂಚಾಯತ್ ಕಚೇರಿಗೆ ಹೋಗಿ ನಿಮ್ಮ ಹೆಸರನ್ನು ಲಿಸ್ಟ್ನಲ್ಲಿ ಚೆಕ್ ಮಾಡಿಸಿಕೊಳ್ಳಿ. ಗಾಬರಿಯಾಗಬೇಡಿ, ಇದು ಹಂತ ಹಂತವಾಗಿ ನಡೆಯುವ ಪ್ರಕ್ರಿಯೆ. ಈಗ ಕೇಂದ್ರ ಸರ್ಕಾರದ ಬಹುದೊಡ್ಡ ಯೋಜನೆಯಾದ PM ಕಿಸಾನ್ ಬಗ್ಗೆ ಮಾತನಾಡೋಣ. ರೈತರಿಗೆ ಆರ್ಥಿಕ ಭದ್ರತೆ ನೀಡಲು ಕೇಂದ್ರ ಸರ್ಕಾರ ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡುತ್ತಿದೆ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನಂದರೆ 23ನೇ ಕಂತಿನ ಹಣ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ. ಈ ಬಾರಿ ವಿಶೇಷವಾಗಿ ಕೆಲವು ರೈತರಿಗೆ 4,000 ರೂಪಾಯಿಗಳು ಜಮೆವಾಗಲಿದೆ. ಇಲ್ಲಿ ಹೇಗೆ ಅಂದರೆ, ಹಳೆಯ 22ನೇ ಕಂತು ತಾಂತ್ರಿಕ ಕಾರಣದಿಂದ ಯಾರಿಗೆ ಮಿಸ್ ಆಗಿತ್ತೋ ಅವರಿಗೆ ಈ ಬಾರಿ 23ನೇ ಕಂತಿನ ಜೊತೆಗೆ ಹಳೆಯ ಕಂತಿನ ಹಣವನ್ನು ಸೇರಿಸಿ ಒಟ್ಟಿಗೆ ಜಮಾ ಮಾಡಲಾಗುತ್ತಿದೆ. ಅಂದರೆ 2,000 ಪ್ಲಸ್ 2,000 4,000 ರೂಪಾಯಿ ನಿಮ್ಮ ಖಾತೆಗೆ ಸೇರಲಿದೆ.